ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಿಪಿಎಲ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲರಿಗೂ ಅಲ್ಲ, ಯಾರು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ, ಅರ್ಹತೆ ಇಲ್ಲ ಅಂದ್ರೂ ಕೂಡ ಬಿಪಿಎಲ್ ಕಾರ್ಡ್ ಗಳನ್ನ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಪಡ್ಕೊಂಡಿದ್ದಾರೆ, ಅವ್ರಿಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಅಕ್ರಮವಾಗಿ ಯಾರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ, ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ, ಅವ್ರೇನಾದ್ರೂ ಒಂದ್ ವೇಳೆ ಸಿಕ್ಕಾಕೊಂಡು ಪ್ರೂವ್ ಆಯ್ತು ಅಂತಂದ್ರೆ, ಇವರು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಏನಾದ್ರು ಪ್ರೂವ್ ಆಯ್ತು ಅಂತಂದ್ರೆ ಅವರ ವಿರುದ್ಧ ದಂಡ ಹಾಕುವಂತ ಸಾಧ್ಯತೆ ಇದೆಯಂತೆ. ಹಾಗೇನೆ ಕೇಸ್ ಅಂದ್ರೆ ಶಿಕ್ಷೆ ಆಗುವಂತಹ ಸಾಧ್ಯತೆನೂ ಕೂಡ ಇದೆಯಂತೆ. ಹಾಗಾದ್ರೆ ಈ ರೀತಿಯಾಗಿ ಸಿಕ್ಕಿಬಿದ್ರೆ ಖಂಡಿತವಾಗ್ಲೂ ಶಿಕ್ಷೆಯನ್ನ ಕೊಡ್ತಾರಾ ಅಥವಾ ದಂಡವನ್ನ ಹಾಕ್ತಾರಾ? ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಏನು ಶಿಕ್ಷೆ ಇದೆ? ನೆಕ್ಸ್ಟ್ ಯಾರ್ಯಾರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ, ಎಂತವರ ಒಂದು ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ, ಅನರ್ಹರು ಅಂದ್ರೆ ಯಾರು, ಈ ಅನರ್ಹ ಬಿಪಿಎಲ್ ಕಾರ್ಡ್ ಗಳನ್ನ ಹೇಗೆ ಪತ್ತೆ ಮಾಡ್ತಾರೆ, ಅಂದ್ರೆ ಹೇಗೆ ಇದನ್ನ ಕಂಡುಹಿಡಿತಾರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿ ಯಾರ್ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಥವಾ ನಿಮ್ಮ ಒಂದು ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ನೀವು ಅವಾಗ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ನೀವು ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಅನ್ನ ಸುಳ್ಳು ದಾಖಲೆಗಳನ್ನ ಕೊಟ್ಟು ಪಡ್ಕೊಂಡಿದ್ದೀರಾ ಅಥವಾ ತಗೊಂಡಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಯಾಕೆ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೈ ಮಿಸ್ಟೇಕ್ ಆಗಿ ಸರ್ಕಾರದಿಂದ ಮಿಸ್ಟೇಕ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವುದೇ ಒಂದು ಕಾರಣಕ್ಕೆ ಕ್ಯಾನ್ಸಲ್ ಮಾಡಿರಬಹುದು. ಈ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಕ್ಸಾಂಪಲ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತೆರಿಗೆಯನ್ನ ಪಾವತಿ ಮಾಡದೇ ಇದ್ರು ಕೂಡ ತೆರಿಗೆ ಪಾವತಿದಾರರು ಅಂತ ಹೇಳಿ, ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳಿ ಸುಮಾರು ಜನರಿಗೆ ಹಣವೇ ಬರ್ತಿಲ್ಲ. ಸೊ ಈ ರೀತಿಯಾಗಿ ಸರ್ಕಾರದಿಂದ ಅವಾಗ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಅವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವಾರಕ್ಕೊಂದ್ಸರಿನೋ ಅಥವಾ ತಿಂಗಳಿಗೊಂದ್ಸರಿನ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ನಿಮ್ಗೆ ಮುಂದೆ ಹೇಳ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ. ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಆಹಾರ ಇಲಾಖೆ ಏನಿದೆ, ಆಹಾರ ಇಲಾಖೆ ಅನರ್ಹರ ಬಿಪಿಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡೋದಕ್ಕೆ ಶುರು ಮಾಡಿದೆ. ಅಂದ್ರೆ ಅಕ್ರಮವಾಗಿ ಯಾರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೊಂಡು ಸವಲತ್ತುಗಳನ್ನ ಅಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಅಂತವರ ಒಂದು ಪತ್ತೆಗೆ ಶುರು ಮಾಡ್ಕೊಂಡಿದ್ದಾರೆ. ಪ್ರಕ್ರಿಯೆ ಆಗ್ಲೂ ಶುರುವಾಗಿದೆ. ಇದು ಬಹಳ ದಿನಗಳ ಹಿಂದೆ ಅಲ್ಲ, ಬಹಳ ತಿಂಗಳುಗಳ ಹಿಂದೆನೆ ಶುರುವಾಗಿದೆ. ಆದ್ರೆ ಈಗ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಯಾಕೆ ಫಾಸ್ಟ್ ಮಾಡಿದ್ದಾರೆ, ಇವಾಗ ಯಾಕೆ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಅದಕ್ಕೆ ಎರಡು ರೀಸನ್ ಇದೆ. ಮೊದಲನೇದು, ಸರ್ಕಾರಕ್ಕೆ ಸ್ವಲ್ಪ ಆರ್ಥಿಕ ಹೊರೆ ಕಡಿಮೆ ಆಗುತ್ತೆ. ಅಂತಂದ್ರೆ ಈ ಅಕ್ರಮವಾಗಿ ಪಡ್ಕೊಂಡಿರುವಂತಹ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತು ಅಂತಂದ್ರೆ ಸರ್ಕಾರಕ್ಕೆ ಆರ್ಥಿಕ ಹೊರೆ ಕಡಿಮೆ ಆಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು 2,000 ರೂಪಾಯಿ ಹಣವನ್ನ ಕೊಡ್ತಾ ಇದಾರಲ್ಲ, ಸೊ ಅದನ್ನ ಕೊಡೋದು ಸ್ಟಾಪ್ ಆಗುತ್ತೆ. ಸ್ವಲ್ಪ ಹಣ ಉಳಿಯುತ್ತೆ. ಸೊ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಹಣ ಉಳಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಆರ್ಥಿಕ ಹೊರೆ ಕಡಿಮೆ ಮಾಡೋದಕ್ಕೋಸ್ಕರ. ಹಾಗೇನೆ ಇನ್ನು ಎರಡನೇ ರೀಸನ್ ನೋಡೋದಾದ್ರೆ, ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಕೊಡ್ಬೇಕು ಅಂತಂದ್ರೆ ಈ ಅಕ್ರಮವಾಗಿ ಏನು ಪಡ್ಕೊಂಡಿದಾರಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ಲೇಬೇಕು. ಸೊ ಯಾಕೆ ಅಂತಂದ್ರೆ ಸುಮಾರು 1-1.5 ವರ್ಷದಿಂದ ಏನು ಹೊಸ ಒಂದು ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ರೇಷನ್ ಕಾರ್ಡ್ಗೆ, ಅವುಗಳನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಅಕ್ರಮವಾಗಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಏನಿದಾವೆ ಅದನ್ನ ಕ್ಯಾನ್ಸಲ್ ಮಾಡಿ, ಅಲ್ಲಿ ಎಷ್ಟು ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಿ ಅಷ್ಟು ಹೊಸ ಕಾರ್ಡ್ ಗಳನ್ನ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತವ್ರಿಗೆ ಕೊಡ್ತಾರೆ. ಇವೆರಡು ರೀಸನ್ ಇವಾಗ ಆಹಾರ ಇಲಾಖೆ ಇದನ್ನ ಸೀರಿಯಸ್ ಆಗಿ ತಗೊಂಡಿರೋದು. ಹಾಗಾದ್ರೆ ಎಂತವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಅನರ್ಹತೆಗಳು ಏನು, ಅಂದ್ರೆ ಅನರ್ಹರು ಅಂತ ಹೇಗೆ ಕಂಡುಹಿಡಿತಾರೆ ಅಂತ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾರ್ಯಾರಿಗೆ ಸಿಗೋದಿಲ್ಲ ಅನರ್ಹತೆಗಳು ಏನೇನು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ತೆರಿಗೆದಾರರು ಮತ್ತೆ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ನೌಕರರ ಕಾರ್ಡ್ ಬಂದ್ ಆಗುತ್ತಂತೆ. ಯಾರು ಗೌರ್ಮೆಂಟ್ ಜಾಬ್ ಅಲ್ಲಿ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ನೌಕರರಾಗಿರ್ತಾರೆ ಅಂತವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಇದು ಆಗ್ಲೇಬೇಕು. ಯಾಕೆಂದ್ರೆ ಸರ್ಕಾರಿ ಕೆಲಸಕ್ಕೆ ಹೋಗ್ತಾ ಇರುವಂತವ್ರಿಗೆ ಏನ್ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಎರಡನೇದಾಗಿ ಮನೆಗಳನ್ನ ಬಾಡಿಗೆ ಏನಾದ್ರೂ ಕೊಟ್ಟಿದ್ರೆ ಅಂತವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇದು 7.5 ಎಕರೆ ಅಂದ್ರೆ 7.5 ಎಕರೆ ಏನಾದ್ರು ಜಮೀನು ಇತ್ತು ಅಂತಂದ್ರೆ ಅವ್ರ ಹತ್ರ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಣ ಮತ್ತೆ ನೀರಾವರಿ ಭೂಮಿ ಇದ್ರು ಇವೆರಡರಲ್ಲಿ ಯಾವ್ದಿದ್ರು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ 4ನೇದು ಸ್ವಂತಕ್ಕೆ ಅಂದ್ರೆ ಅವರ ಒಂದು ಸ್ವಂತ ಏನಾದ್ರು 4 ವೀಲರ್ ಇತ್ತು ಅಂತಂದ್ರೆ, 4 ವೀಲರ್ ಅಂತಂದ್ರೆ ಕಾರ್ ಇತ್ತು ಅಂತಂದ್ರೆ ಅಂತವರ ರೇಷನ್ ಕಾರ್ಡ್ ಕೂಡ ಅಂದ್ರೆ ಬಿಪಿಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅದು ವೈಟ್ ಬೋರ್ಡ್ ಆಗಿರ್ಬೇಕು. ಅಂದ್ರೆ ಯೆಲ್ಲೋ ಬೋರ್ಡ್ ಇದ್ರೆ ಏನೋ ಸಮಸ್ಯೆ ಇಲ್ಲ, ಯೆಲ್ಲೋ ಬೋರ್ಡ್ ಇದ್ರೆ ಅದು ಅವರು ದುಡಿಮೆಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರ ರೇಷನ್ ಕಾರ್ಡ್ ಏನು ಕ್ಯಾನ್ಸಲ್ ಆಗೋದಿಲ್ಲ. ಸ್ವಂತಕ್ಕೆ ಯಾರು ವೈಟ್ ಬೋರ್ಡ್ ಕಾರ್ಡ್ ಅನ್ನ ಪರ್ಸನಲ್ ಯೂಸ್ಗೆ ಇಟ್ಕೊಂಡಿರ್ತಾರೆ,
ಸೊ ಅಂತವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಅನರ್ಹತೆಗಳು, ಅಂದ್ರೆ ಇಂಥವರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಆಹಾರ ಇಲಾಖೆ ಹೇಳ್ತಾ ಇರುವಂತದ್ದು. ಒಂದ್ ವೇಳೆ ಏನಾದ್ರೂ ಈ ರೀತಿಯಾಗಿ ಅಕ್ರಮವಾಗಿ BPL ಕಾರ್ಡ್ ಅನ್ನ ಪಡ್ಕೊಂಡು ಸೊ ಸರ್ಕಾರಿ ಸೌಲಭ್ಯಗಳನ್ನ ಏನಾದ್ರೂ ಪಡಿತಾ ಇದ್ರೆ ಅಂತವರ ವಿರುದ್ಧ ದಂಡಾನು ಕೂಡ ಹಾಕುವಂತಹ ಸಾಧ್ಯತೆ ಇದೆಯಂತೆ. ಅಷ್ಟೇ ಅಲ್ಲ, ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಹಾಕುವಂತ ಸಾಧ್ಯತೆ ಇದೆಯಂತೆ. ಹಾಗಾದ್ರೆ ಯಾವ ರೀತಿ ದಂಡ ಹಾಕ್ತಾರೆ, ಎಷ್ಟು ದಂಡ ಹಾಕ್ತಾರೆ ಅಂತ ನೋಡೋದಾದ್ರೆ, ಇದುವರೆಗೂ ನೀವೇನು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಅನ್ನ ಪಡ್ಕೊಂಡಿರ್ತೀರಲ್ಲ, ಅಂದ್ರೆ ಅಕ್ಕಿ ಆಗಿರ್ಬೋದು, ಬೇರೆ ಆಹಾರ ಪದಾರ್ಥಗಳಾಗಿರ್ಬೋದು ಪಡ್ಕೊಂಡಿರ್ತೀರಲ್ಲ, ಅಂದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡು ಅವತ್ತಿನಿಂದ ಏನು ಅಕ್ಕಿ ಅಥವಾ ಬೇರೆ ಆಹಾರ ಧಾನ್ಯಗಳನ್ನ ಪಡ್ಕೊಂಡಿರ್ತೀರಲ್ಲ, ಆ ಒಂದು ಅಮೌಂಟ್ ಅನ್ನ ವಾಪಸ್ ಕೊಡ್ಬೇಕಂತೆ. ಸೊ ಓಕೆನಾ, ನೀವ್ ಎಷ್ಟು ದಿನ ತಗೊಂಡಿರ್ತೀರಾ, ಎಷ್ಟು ಸಾರಿ ತಗೊಂಡಿರ್ತೀರಾ, ಅಷ್ಟು ಅಕ್ಕಿಯ ಅಮೌಂಟ್ ಅನ್ನ ಅಥವಾ ಆಹಾರ ಧಾನ್ಯದ ಅಮೌಂಟ್ ಅನ್ನ ವಾಪಸ್ ಕೊಡ್ಬೇಕಂತೆ. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, 1 kg ಅಕ್ಕಿಗೆ 35 ರೂಪಾಯಿ ಅಂತೆ ನೀವು ವಾಪಸ್ ಕೊಡ್ಬೇಕಂತ ಏನಾದ್ರು ಸಿಕ್ಕಾಕೊಂಡ್ರೆ. ಅಂದ್ರೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನ ಕೊಟ್ಟು BPL ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಈ ರೀತಿಯಾಗಿ ಸರ್ಕಾರಕ್ಕೆ ಮರುಪಾವತಿ ಮಾಡ್ಬೇಕಾಗುತ್ತಂತೆ. ತುಂಬಾ ಜನರು ಇದನ್ನ ಕೇಳಿಸ್ಕೊಂಡು ಗಾಬರಿ ಆಗುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಸಾಧ್ಯತೆ ಕಡಿಮೆ ಇದೆ, ಈ ರೀತಿಯಾಗಿ ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಮತ್ತೆ ದಂಡ ಹಾಕುವಂತದ್ದು ಸಾಧ್ಯತೆ ಕಡಿಮೆ ಇದೆ. ಸೊ ಯಾಕೆ ಅಂತಂದ್ರೆ ಇದುವರೆಗೂ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಸೊ ಈ ತಿಂಗಳು ಕೂಡ ಕ್ಯಾನ್ಸಲ್ ಆಗಿರುತ್ತೆ, ಕಳೆದ ತಿಂಗಳು ಜುಲೈ ತಿಂಗಳಲ್ಲೂ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಸೊ ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಅವ್ರಿಗೆಲ್ಲ ದಂಡ ಹಾಕಿರೋದಕ್ಕೆ ಚಾನ್ಸೇ ಇಲ್ಲ, ಕ್ರಿಮಿನಲ್ ಕೇಸ್ ಹಾಕಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಒಟ್ಟು ಎಷ್ಟು ಅನರ್ಹ BPL ಕಾರ್ಡ್ ಇದಾವೆ ಅಂತ ನೋಡೋದಾದ್ರೆ 14 ಲಕ್ಷ BPL ಕಾರ್ಡ್ಗಳು ಇವೆ ಅಂತೆ. ಅಂದ್ರೆ ಅನರ್ಹ BPL ಕಾರ್ಡ್ಗಳು 14 ಲಕ್ಷ BPL ಕಾರ್ಡ್ ಇವೆ ಅಂತೆ. ಸೊ ಇದನ್ನೆಲ್ಲಾನು ಕೂಡ ವೆರಿಫೈ ಮಾಡಿ ಇವಾಗ ಯಾರು ಅನರ್ಹರು ಅದನ್ನೆಲ್ಲ ಪತ್ತೆ ಮಾಡಿ ಕ್ಯಾನ್ಸಲ್ ಮಾಡೋದಕ್ಕೆ ಆಹಾರ ಇಲಾಖೆ ಕೂತು ಬಿಟ್ಟಿದೆ. ಸೊ ಇದು ಡೈಲಿ ಪ್ರೋಸೆಸ್ ನಡೀತಾ ಇದೆ. ಹಾಗಾಗಿ ಈ ರೀತಿಯಾಗಿ ಕ್ರಿಮಿನಲ್ ಕೇಸ್ ಹಾಕುವಂತದ್ದು, ದಂಡ ಹಾಕುವಂತದ್ದು ತೀರಾ ಕಡಿಮೆ ಅಂತಾನೆ ಹೇಳ್ಬಹುದು. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, ಅನರ್ಹ BPL ಕಾರ್ಡ್ ಗಳನ್ನ ಹೇಗೆ ಪತ್ತೆ ಮಾಡ್ತಾರೆ ಅಂದ್ರೆ, ಹೇಗೆ ಇದನ್ನ ಕಂಡುಹಿಡಿತಾರೆ, ಹೇಗೆ ಪತ್ತೆ ಮಾಡ್ತಾರೆ ಅಂತಂದ್ರೆ RTO ಕಚೇರಿ ಮೂಲಕ ಪತ್ತೆ ಮಾಡ್ತಾರೆ. ಅಂದ್ರೆ RTO ಕಚೇರಿಗಳಲ್ಲಿ ಯಾರು ಕಾರನ್ನ ತಗೊಂಡಿದ್ದಾರೆ ಅವರ ಒಂದು ಆಧಾರ್ ಡೀಟೇಲ್ಸ್ ಅನ್ನ ತಗೊಳ್ತಾರೆ. ಆಧಾರ್ ಡೀಟೇಲ್ಸ್ ಅನ್ನ ತಗೊಂಡು ಅವ್ರ ಹತ್ರ ರೇಷನ್ ಕಾರ್ಡ್ ಇದೆಯಾ, ಯಾವ ಒಂದು ರೇಷನ್ ಕಾರ್ಡ್ ಇದೆ, APL ಇದೆಯಾ, BPL ಇದೆಯಾ, ಅಂತ್ಯೋದಯ ಇದೆಯಾ, ಅದನ್ನ ಚೆಕ್ ಮಾಡ್ತಾರೆ. ಅವಾಗ ಇವ್ರ ಹತ್ರ ಕಾರ್ ಇದೆ ಮತ್ತೆ ಇವ್ರ ಹತ್ರ BPL ಕಾರ್ಡ್ ಇದೆ ಅಂತಂದ್ರೆ ಅವಾಗ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ನೆಕ್ಸ್ಟ್, ಕಂದಾಯ ಇಲಾಖೆಯಿಂದ ಇವ್ರ ಹತ್ರ ಎಷ್ಟು ಜಮೀನು ಇದೆ ಅಂತ ಹೇಳ್ಬಿಟ್ಟು ಸೊ ಒಂದು ಸಮೀಕ್ಷೆಯನ್ನ ಮಾಡಿ ಅಥವಾ ವೆರಿಫೈ ಅನ್ನ ಮಾಡಿ 7.5 ಎಕರೆಗಿಂತ ಏನಾದ್ರೂ ಜಾಸ್ತಿ ಇತ್ತು ಅಂತಂದ್ರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ರೀತಿ ಹಲವಾರು ಇಲಾಖೆಗಳ ಸಹಾಯವನ್ನ ತಗೊಂಡು ಹಲವಾರು ರೀತಿಯಲ್ಲಿ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ. ಒಟ್ನಲ್ಲಿ ಸರ್ಕಾರ ಇವಾಗ ಸೀರಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು 2 ರೀಸನ್ ಹೇಳಿದ್ನಲ್ಲ, ಆ 2 ರೀಸನ್ ಇಂದ ಸರ್ಕಾರ ಇವಾಗ ಇದ್ರ ಬಗ್ಗೆ ಸೀರಿಯಸ್ ಆಗಿದೆ. ಅನರ್ಹರ BPL ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ, ಅಂದ್ರೆ ಅನರ್ಹರನ್ನ ಹುಡುಕಿ ಅಂತವರ BPL ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಸೀರಿಯಸ್ ಆಗಿ ಒಂದು ಆಕ್ಷನ್ ತಗೊಂಡ್ಬಿಟ್ಟಿದೆ. ಸೊ ಇದರ ಪ್ರಕ್ರಿಯೆ ದಿನಾನೂ ಕೂಡ ನಡೀತಾ ಇದೆ. ನೀವೇನಾದ್ರೂ ಅರ್ಹರಾಗಿದ್ರೆ ನೀವು ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಾವು ಬಡವರು, ನಾವು ಅರ್ಹರಿದ್ದೀವಿ ಅಂತಂದ್ರೆ ನೀವು ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ, ಅಂದ್ರೆ BPL ಕಾರ್ಡ್ ಕ್ಯಾನ್ಸಲ್ ಆಗೋದಿಲ್ಲ. ಅನರ್ಹರು ಯಾರು ಇರ್ತಾರೆ ಅಂತವರ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಮತ್ತೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನ ಕೊಟ್ಟು, ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಈ ರೀತಿಯಾಗಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಯಾರು BPL ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ ಅಂತವರ BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದನ್ನ ಸಿಂಪಲ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ರೆ ಸಾಕು, ಒಂದೇ ಒಂದು ಕ್ಲಿಕ್ ನಲ್ಲಿ ನೀವು ಕಂಡುಹಿಡಿಯಬಹುದು. ಇವಾಗ ಹೇಗೆ ಅಂತ ನೋಡೋಣ. ಗೂಗಲ್ ನಲ್ಲಿ ಅಥವಾ ಕ್ರೋಮ್ ನಲ್ಲಿ ಆಹಾರ ಅಥವಾ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬಹುದು. ಸೊ ಇಲ್ಲಿ ಮೊದಲನೇ ಒಂದು ಆಪ್ಷನ್ ಕಾಣ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ್ಮೇಲೆ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, 3ನೇ ಆಪ್ಷನ್ ನೀವು ನೋಡ್ತಿರ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ DBT ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನಂತರ ನಿಮ್ಮ ಒಂದು ಜಿಲ್ಲೆಯ ಹೆಸರು ಎಲ್ಲಿದೆ ನೋಡಿ. ಸೊ ನಿಮ್ಮ ಒಂದು ಜಿಲ್ಲೆಯ ಹೆಸರು ಎಲ್ಲಿದೆ ಅದರ ಮೇಲ್ಗಡೆ ಇರುವಂತಹ ಈ ಬ್ಲೂ ಕಲರ್ ಲಿಂಕ್ ಇದೆಯಲ್ಲ, ಆ ಬ್ಲೂ ಕಲರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ಸೊ ಇವಾಗ ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ರೂರಲ್ ಮತ್ತೆ ಬೆಂಗಳೂರು ಸಿಟಿ ಅವರು ಈ ಒಂದು ಮೇಲ್ಗಡೆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 2ನೇ ಬಾಕ್ಸ್ ಕಾಣ್ತಿರ್ಬೋದು ನಿಮ್ಗೆ, ಪಡಿತರ ಚೀಟಿ ವಿವರ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ 2ನೇ ಬಾಕ್ಸ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ, ವಿತ್ OTP, ವಿತೌಟ್ OTP ಅಂತ 2 ಆಪ್ಷನ್ ಬರುತ್ತೆ. ನೀವು ಸಿಂಪಲ್ ಆಗಿ ವಿತೌಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು OTP ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಅವೆಲ್ಲ ರಿಸ್ಕ್ ಬೇಡ. ಸೊ ಸಿಂಪಲ್ ಆಗಿ ವಿತೌಟ್ OTP ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ.
ಈ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಹಾಕಿ, ಅಂದ್ರೆ ಟೈಪ್ ಮಾಡಿ. ನೆಕ್ಸ್ಟ್ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಕಾಣ್ತಿರ್ಬೋದು ನಿಮ್ಗೆ, ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಿರ್ಬೋದು ಗೋ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಡೀಟೇಲ್ಸ್ ಬರುತ್ತೆ, ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತ ಎಲ್ಲಾ ಡೀಟೇಲ್ಸ್ ಬರುತ್ತೆ. ಎಷ್ಟು ಜನ ಮೆಂಬರ್ಸ್ ಇದ್ದೀರಾ, ಈ KYC ಯಾರ್ಯಾರ್ದಾಗಿದೆ ಇದೆಲ್ಲಾನು ಕೂಡ ಬರುತ್ತೆ. ನಮ್ಗೆ ಮೇನ್ ಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ ಅದನ್ನ ಚೆಕ್ ಮಾಡ್ಕೋಬೇಕು ನಾವು. ಸೊ ಅದಕ್ಕೆ ಇಲ್ಲಿ ನೀವು ನೋಡ್ತಿರ್ಬೋದು RC ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅಂದ್ರೆ ಪಡಿತರ ಚೀಟಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ಇದೆ. ಆಕ್ಟಿವ್ ಅಂತ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ, ಸೊ ಸೇಫ್ ಆಗಿದೆ, ಆಕ್ಟಿವ್ ಆಗಿದೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ ಅರ್ಥ. ಹಾಗಾದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ನೀವು ಕೇಳ್ಬೋದು. ಅದನ್ನು ಕೂಡ ಇವಾಗ ನಿಮ್ಗೆ ತೋರಿಸಿ. ನೀವು ಇಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ಅಂದ್ರೆ ಪಡಿತರ ಚೀಟಿಯ ಸ್ಥಿತಿ ಕ್ಯಾನ್ಸಲ್ಡ್ ಅಂತ ರೆಡ್ ಕಲರ್ ಅಲ್ಲಿ ಬಂದಿದೆ. ಸೊ ಈ ರೀತಿ ಕ್ಯಾನ್ಸಲ್ಡ್ ಅಂತ ಬಂದಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಆಯ್ತು ಅಂತಾನೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ, ಮತ್ತೆ ಸರ್ಕಾರದಿಂದ ಸಿಗುವಂತ ಯಾವುದೇ ಸೌಲಭ್ಯನೂ ಕೂಡ ಸಿಗೋದಿಲ್ಲ, ಅಕ್ಕಿನೂ ಕೂಡ ಸಿಗೋದಿಲ್ಲ, ಅಕ್ಕಿ ಬದಲು ಹಣನೂ ಕೂಡ ಸಿಗೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಪಡಿತರ ಚೀಟಿ ರದ್ದಾಗಿ ನೀವು ಹೊಸ ಪಡಿತರ ಚೀಟಿಗಾಗಿ ಪುನಃ ಅರ್ಜಿ ಸಲ್ಲಿಸಬಹುದು ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಈ ರೀತಿಯಾಗಿ ಕ್ಯಾನ್ಸಲ್ಡ್ ಅಂತ ಬಂದಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸ್ ಏನಿದೆ ಅಂತ ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿರುತ್ತೆ ಅಂತ ಅನ್ಕೊಂತೀನಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಇದಿಷ್ಟು BPL ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.